ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಒಂದು ಸ್ಪೆಷಲ್ ಪುದೀನ ಖಾರ ಪೊಂಗಲ್ ಮಾಡೋಣ. ಇದಕ್ಕೆ ನಾನು 1 ಕಪ್ನಷ್ಟು ಬೇಳೆ, 1 ಕಪ್ನಷ್ಟು ಹೆಸರುಬೇಳೆ, 1 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನು ಇದಕ್ಕೆ ಹೆಸರುಬೇಳೆನೂ ಮತ್ತು ಅಕ್ಕಿನ ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೀನಿ. ತೊಳೆದುಕೊಂಡು ಒಂದಕ್ಕೆ 4ರಷ್ಟು ನೀರಿಟ್ಟಿದ್ದೀನಿ. ಯಾಕಂದರೆ ಪೊಂಗಲ್ ಸ್ವಲ್ಪ ಮೃದುವಾಗಿ ಹಾಕಬೇಕಲ್ವ, ಹಾಗಾಗಿ ಒಂದೇ ಸಲ ಹೆಸರುಬೇಳೆ, ಅಕ್ಕಿ ಮತ್ತು ಬೇಳೆ ಹಾಕ್ಕೊಂಡು ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ. ವಿಜಿಲ್ ಹಾಕ್ಸ್ಕೊಂಡು ಇದು ನೋಡಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ನಾನು ಉಪ್ಪು ಮೊದಲೇ ಹಾಕಿಲ್ಲ, ನೆಕ್ಸ್ಟ್ ಹಾಕ್ಕೊಳ್ಳೋಣ. ನೀವು ಮೊದಲೇ ಆದರೂ ಹಾಕ್ಬೋದು, ಆಮೇಲೆ ಆದರೂ ಹಾಕ್ಬೋದು. ನಾವು ಮಾಡ್ತಾಯಿರೋ ಈ ಪುದೀನ ಖಾರ ಪೊಂಗಲ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದಕ್ಕೆ 1 ಕಪ್ನಷ್ಟು ಕೊಬ್ಬರಿ, 3 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 1 ಇಡಿಯಷ್ಟು ಪುದೀನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದಷ್ಟು ಒಂದು ಹಿಡಿ ತುಪ್ಪ, ಗೋಡಂಬಿ ಅಥವಾ ಇನ್ನೂ ಜಾಸ್ತಿ ಅಥವಾ ಕಡಿಮೆ, ನಿಮಗೆ ಎಷ್ಟು ಇಷ್ಟ ಆದರೆ ಅಷ್ಟು ಹಾಕ್ಕೊಳ್ಳಿ, ಒಗ್ಗರಣೆ ಹಾಕ್ಕೊಳ್ಳಿ. ಇದನ್ನು ಈಗ ಚೆನ್ನಾಗಿ ಕೆಂಪಗಾದಮೇಲೆ ಇದಕ್ಕೆ ನಾವಿವಾಗ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ ಎಲ್ಲ ಗ್ರೈಂಡ್ ಮಾಡಿದ್ವಲ್ವ, ಇದನ್ನು ಹಾಕ್ಕೋಬೇಕು. ನಾನು ಸ್ವಲ್ಪ ತುಪ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಎಣ್ಣೆನೂ ಹಾಕಿಲ್ಲ. ನೀವು ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋಷ್ಟು ಪುದೀನ ಹುರ್ಕೋಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಳೆ ಹಾಕ್ಕೊಂಡು ಆದರೂ ಮಾಡ್ಕೋಬೋದು ಅಥವಾ ಹಾಕ್ಕೊಳ್ದೆ ಆದರೂ ಓಕೆ. ಈಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಗ್ಗರಣೆಯಲ್ಲೇ ಚೆನ್ನಾಗಿ ಗಮ್ ಅಂತ ಬೇಯುತ್ತೆ. ಪುದೀನನೇನು ಮಿಕ್ಸ್ ಮಾಡಿಕೊಂಡು ಬೇಯಿಸೋಷ್ಟಿಲ್ಲ. ಈಗ ವಿಜಿಲ್ ಹಾಕಿದೆ ಅಲ್ವಾ, ತೆಗೆದು ನೋಡಿಬಿಟ್ಟು ಇದನ್ನೇ ಎಷ್ಟು ಬೇಕೋ ಅಷ್ಟು ಸಾಫ್ಟ್ನೆಸ್ ನೋಡಿಕೊಂಡು, ಮತ್ತು ನಾನು ಇನ್ನೊಂದು ಸಲ ನೀರು ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಹದಕ್ಕೆ ಬೇಕೋ ಅಷ್ಟು, ಬೇಳೆ ಬೆಂದಮೇಲೆ ಮತ್ತು ಅನ್ನಕ್ಕೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಮತ್ತು ನಾವು ಇವಾಗ ಹಾಕ್ಕೊಂಡ್ವಲ್ವ ಒಗ್ಗರಣೆ, ಪುದೀನ ಮತ್ತು ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ ರುಬ್ಬಿರೋದನ್ನು ಇದನ್ನು ಈ ಥರ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಒಂದು ಕುದಿ ಕುದಿದ್ರೆ ಖಾರ ಪೊಂಗಲ್ ರೆಡಿ. ನೋಡಿ, ಸೂಪರಾದ ಖಾರ ಪೊಂಗಲ್, ತುಂಬ ರುಚಿಯಾಗಿ ಕಣ್ಣಿಗೆ ಹಬ್ಬವಾಗಿ ಕಾಣಿಸ್ತಾ ಇದೆ. ಈಗ ತಿನ್ನೋಕ್ಕೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಮಾಡಿರೋ ಈ ಅಡುಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.